ನಿಮ್ಮ ಪಾದ ಸ್ಮರಣೆ ಮಾಡ್ತೇವು ಧನ್ಯ ಚರಿತರೋ ನಿಮ್ಮ ಪಾದ ಸ್ಮರಣೆ ಮಾಡ್ತೇವು ನಿಮ್ಮ ಪಾದ ಸ್ಮರಣೆ ಮಾಡ್ತೇವು ನಿಮ್ಮ ಪಾದ ಸ್ಮರಣೆ विघ्नेश्वर पाद पंकजम शुक्लांबरधर श्री वेंकटेश्वर अंबा द्वारा
ಬಂದಿವೆ. ದೇವ ಕಳಕಳ ದುಲಿಯಿಂದ ಉಲಿಕ್ಕೆ ಬರುವ ರಕ್ಕಜಲ ಕುಲ ಜಾರವನ್ನು ಕಲಿಕೆ ನಲಮುನ ಮಾಡುವ ಸಮರ್ಥ ಮೂರು ಲೋಕದಲ್ಲಿ ಬಂಡರ ಗುಂಡಂಜಲ ಪ್ರಖ್ಯಾತ ದೇವ ಇಂಥ ಪರಾಕ್ರಮ ಕಂಡ ತರಂಗ ಮುಗಿದ ಭಕ್ತಿಯಿಂದ ಕೇಳಿ ನೀರಿದ ಮೇಲೆ ಸರಿ ಓ ದೇವ ನಾವು ದಾರುಣರೇ ಕಾಮಾರಿ ದಡ್ಡಮ್ಮ ಸುಕ್ಕಾರಿ ಸೀಗಮ್ಮ ತಣ್ಣನ ತಾಯಿ ತಗಡಮ್ಮ ಅಪ್ಪನ ಹೆಸರು ಒಣಕಮ್ಮ ತಂಗಿ ಹೆಸರು ಕುಣಿಕಮ್ಮ ಆಯಮ್ಮನ ಹೆಸರು ಹಾಕಕ್ಕಮ್ಮ ಎಮ್ಮನ ಹೆಸರು ಪಾಕಕ್ಕಮ್ಮ ಅತ್ತೆ ಹೆಸರು ಅರ್ಕಚಾಪೆ ಮಾವನ ಹೆಸರು ಬಂದರ್ಕೋಡು ನನ್ನ ಹೆಸರು ಕಲ್ಲವಲ್ಲಿ ಸಾರು ತೆರುತ್ತಾರೆ ದೇವ ಹೇಳ್ಬೇಕಂತಮ್ಮ ನಮಗಿತ್ತಮ್ಮ ಸಾಕಿ ನಾವು ಯಾರಂದರೆ ತಾವುದಾರ ದೇವ ಸ್ವರ್ಗ ಹತ್ಯ ಮಾತಾಡಗಳಿಗೆಲ್ಲ ಕಾರಣಕರ್ತನಾಗಿ ಬರೆಯುವ ಹಾ ಎಲ್ಲಾ ಜಾತಿ ಹೋಗುದಿ ವಸುದೇವ ದೇವಕಿಯ ಅಮ್ಮನವರ 8ನೇ ಗರ್ಭದಲ್ಲಿ ಜನಿಸಿದ ಹಾ ಬಾಲಕೃಷ್ಣ ಮೂರ್ತಿ ಎಂದು ತಿಳಿಯಲು ಸಾಧ್ಯ ಒಂದು ತಾವ ಬಾಲಕಂಠ ಮೂರ್ತಿಯಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಾರ್ಥವನ್ನು ದೇವ ದಿವ್ಯಕೊಂಡ ಪ್ರಭಾವ ಒಲುರ್ಯಾಲ ಸಾಕಿ ಸಭಾಪತ್ತಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ದಿನ ಎಲ್ಲ ಭಕ್ತರು ಸುಂದರ ಸುಂದರ ಅರ್ಥ ಜಲಂಧರನ ಒಲೆ ಎಂಬ ಸುಂದರ ಪೌರಾಣಿಕರಿಂದ ಬಯಲು ನಾಟಕ ನಡೆದರು ಹಾ ಎಲ್ಲ ಸಾಧ್ಯ ಹೌದಿ ಆ ಭಕ್ತರಿವರು ಕಷ್ಟವನ್ನು ದೂರ ಮಾಡಿ ಇಷ್ಟಾರ್ಥ ಅವರಿಗೆ ಇಷ್ಟಾರ್ಥವನ್ನು ಕೊಡುವುದಕ್ಕೆ ಬರುಣಾಯತ ಕಣ್ಣಿಗೆ ಸಾಧ್ಯ ತಿಳಿದು ಬಂದಿ ಈ ಬೀಳೋರ ಜಾಗೃತಿ ಆ ರೈತರ ಕೊರಪ್ಪ ಆರುಗಳು ಸರ್ ಬಳ್ಳಾರಿ ಚಂದ್ರಶೇಖರ್ ಅವರು ಈ ಬೆಂಗಳೂರು ನಗರವನ್ನು ಬಾಲಕಂಠ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ ಕುರುಗೋಡು ಈರಮ್ಮ ಅವರು ಈ ಪುಷ್ಪಮಾಲೆಯನ್ನು ಬಾಲಕಂಠ ಪಾತ್ರ ಮಂಡಳಿಯವರಿಗೆ ಬಹುಮಾನ ಕೊಟ್ಟಿರ್ತಾರೆ ಹತ್ತಕ್ಕೆ ಯಾರು
ಸರ ಹೊಸಳ್ಳಿ ಎಲ್ಲಮ್ಮವರು ಈ ಅರ್ಧದಲ್ಲಿ ಬಂಗಾರ ಉಂಗುರವನ್ನು ಬಾಲಕಂಠ ಭಕ್ತಕ್ಕೆ ಬಹುಮಾನ ಕೊಟ್ಟಿರ್ತಾರೆ. ಹೊಸಳ್ಳಿ ಕೂಡ ನರ್ತಕಿಯರು ಮೊದಲನೆಯ ಸರ್ತಿ ಹೌದು. ದುಷ್ಟನಾದ ಸೋಮಕಾಸುರನು ಬ್ರಹ್ಮ ವೇದಂ ಕತ್ತೊಯ್ದು ಸಮುದ್ರ ಮಧ್ಯದಲ್ಲಿಟ್ಟಿರುವನು. ಆ, ಎಲ್ಲ ಸರ್ತಿ ಹೌದು. ನಾನು ಮತ್ಸ್ಯ ರೂಪ ಅಂತಾಳೆ ಸೋಮಕಾಸುರನ್ ಸೀಳೆ ಬ್ರಹ್ಮನಿಗೆ ವೇದ ತಂದು ಕೊಟ್ಟಂತ ಬಾಲಕೃಷ್ಣ ಮೂರ್ತಿ ನಾನಲ್ಲ ಸಾರ್ತೆ ಇಲ್ಲ ಮತ್ತೆ ಅದೇ ಚೆನ್ನಾಗಿ ಹೇಳ್ಬಹುದು. ಭಕ್ತಿನಿಂದ ಬರಲಿಲ್ಲ ಒಬ್ಬಳೆ
ಜಂಪಾಗ್ಬಿಟ್ಟಮ್ಮ ಬಾಲಕಟ್ಟಿ ಪಾಪ ಸಾರ್ತಿ ಬಾಬುದಿ ಇದು ಅಲ್ಲದೆ ಮತ್ತೆ ಜಾಗೃತಿ ವಡಿ ವಡಿ ಸಾಗತಿ ರಥವ ಜನಮಾಡದೆ ಸೌಮಾನಿರಬಾರದೇನ ಅಲ್ಲಿಟ್ಟು ಎಲ್ಲ ತಾಡ್ತಾರ ಹಾಕ್ಬಿಡ್ತಾರ
ದೇವ ನಾವದಾರಂದರೆ ಉಪ್ಪಿಟ್ಟೆಂಬ ಊರಿನಲ್ಲಿ ಕೇಸರಬಾತೆಂಬ ಕ್ಷೇತ್ರದಲ್ಲಿ ಜಿಲೇಬಿ ಎಂಬ ಜಿಲ್ಲೆಯಲ್ಲಿ ನಾಂದೇಡ್ಡೆಂಬ ನಗರದಲ್ಲಿ ಪೂರಿ ಎಂಬ ಪಟ್ಟಣದಲ್ಲಿ ರಕ್ತರಾತ್ರಿ ಎಂಬ ನಾಟಕದಲ್ಲಿ ಕುರುಕ್ಷೇತ್ರ ಎಂಬ ಯುದ್ಧದಲ್ಲಿ ಬಳ್ಳಾರಿ ಎಂಬ ಜಿಲ್ಲೆಯಲ್ಲಿ ಕುರುಗೋಡೆಂಬ ತಾಲೂಕಿನಲ್ಲಿ ಬಾಂಡಟ್ಟೆಂಬ ಗ್ರಾಮದಲ್ಲಿ ಶಾರದನ್ನವರಲ್ಲಿ ದೇವ ಹೇಳಬೇಕು ತಮ್ಮ ನಮಗಿದ್ದವಿಲ್ಲಿ ಮದುವೆಯಾಗಿದೆ ಸಾರಥಿ ನಾವದಾರಂದರೆ ಹೌದಾ ದೇವ ಗಂಡನನ್ನು ಗುರು ತಾರಮಾತ ಸುಂದರ ತಗೊಂಡು ವಿದ್ಯುನ್ನ ಕಾಂತಿಯಿಂದ ಒಳೆಯುವ ಶರೀರವ ಕಂಡು ಹಾ ಸಾಂಬನ ಬಾಲಕನ ಜ್ವಾಲೆಯಿಂದ ಕಿಡಿಯೋ ಪಾದಿಯಲ್ಲಿ ಸಿಡಿದು ಹಾ ಆ ಸಾರಥಿ ಬಾಬುಜಿ ಜಂಗಾದಿಗೆ ವೈರಿಯಾಗಿ ಯಾವ ಕುಮರಿಯ ಪ್ರತಿಭೆಯಾಗಿ ದಿಬಲ ಪ್ರಚಂಡ ದುರ್ಬಲ ಶಿಕ್ಷಣ ಬಹುಭಯಂಕರನ ರಾಕ್ಷಸರಿಂದ ಕಪ್ಪು ಕಾಣುತ್ತಂತ ಹಾ ಜಲಂಧರ ಪುರಕ್ಕೆ ಅಧ್ಯಕ್ಷನಾಗಿ ಸಮುದ್ರ ರಾಜನ ಮಗನಾಗಿ ಎನ್ನಗೆ ಈ ಜಗತ್ತಿನೊಳಗೆ ಯಾರೂ ಸಮ್ಮೇಳನಕ್ಕೆ ಬರೆಯುವ ವೀರಾಜ ವೀರ ಜಲಂಧರ ಸಾರ್ವಭೌಮನೆಂದು ಜಯ ಜಲಂಧರ ಸಾರ್ವಭೌಮನೆಂದು ಜಯ ಭಾರತ ಬಾದುಸುತ್ತಾ ಈ ತಾವು ಜಗಂದ್ರ ಸಾರ್ವಭೌಮನಾದರಲ್ಲಿ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದು ನಿರ್ಮಿತ ಬಾಲಕ ಅನಂತವಿನ ದೇವ ದಿವ್ಯವಾಣಿ ಪ್ರಭಾವ ಮದುವೆಯಾಗಿದೆ ಸಾರಥಿ ಬಾಬುಜಿ ಈ
ದಕ್ಷಿಣ ಕೊಡ್ರು ಕೊಡು ಎಲ್ಲರಿಗೆ ಅದೇ ಆತ ಕೊಡು ಎಂದು ಸಿಂಹ ಧ್ವನಿಯನ್ನು ಹಾಡಲು ಈ ಲೋಕದಲ್ಲಿರುವ ಕಡಲಗಳ ಬಚ್ಚಿ ಬಂದವು.
ಓ ದೇವ ನಾವುದಾದರೆ ಇಂಥ ಸುಂದರವಾದ ಬಯಲಾಟವನ್ನು ಆಡಬೇಕಾದ್ರೆ ನಾನು ಇವಾಗ ಗಟ್ಟಿ ಇದ್ರೆ ಮೇಲೆ ಹಾಕ್ಬೇಕ್ರಿ ನಾನು ಕೈ ತಟ್ಟಿ ನಮ್ಮ ಹಾರ್ಮೋನಿ ಮಾಡಿ ಕೊಡ್ತಾರೆ ತಿಂಗ್ಳಿ 36,000 ರೂಪಾಯಿ ಪಟ್ಟಿ ನಮ್ಮ ಬ್ಯಾಡ ಮಾಡಿ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ ತಬಲ ಮಾಡಿ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ ಇಮ್ಮೇಲೆ ಕೊಡ್ತಾರೆ 1,000 ರೂಪಾಯಿ ಪಟ್ಟಿ ನಮ್ಮ ಕೂಲಿಗೆ ಹೆಣ್ಮಕ್ಳು ಕೊಡ್ತಾರೆ 20,000 ರೂಪಾಯಿ ಪಟ್ಟಿ ಸಾಮಾನ್ಯ ಕೊಡ್ತಾರೆ 15,000 ರೂಪಾಯಿ ಪಟ್ಟಿ ಮುಂಜಾನೆ ನನಗೆ ಬರೀ ಎಣ್ಣೆ ಪುಟ್ಟಿ ಗಟ್ಟಿ ಗಂಟವಾಗಿ ಮಾತಾಡಿದ ಪುಟ್ಟ ಬಂದ ಸಾರಥಿ ನಾನಲ್ಲ ಮೇಲೆ ದೇವ ಹೇಳಬೇಕು ತಮಾನ ಬಂದಿದವ ಬಲಿರೇಯಲೈ ಸಾರಥಿ ಇತ್ತ ಬರುವಂದನ ಎತ್ತಿಗೆ ನಾವು ಮೆಚ್ಚಿದರು ಇಗೋ ರಕ್ತದ ಹಾಡವನ್ನು ಪಡೆದನು ಸಡಗರದಿಂದ ನಿನ್ನ ಕಾಲಿಗೆ ಧರಿಸಿಕೋ ಆಗಲಿ ದೇವ ಎಲ್ಲ ಸಾರಥಿ ಹೋಗಿ ಯುದ್ಧವ ಜಯವನ್ನು ವಿಸ್ತರಿಸಿದರು ಚಿತ್ತವಿಟ್ಟಿಗೆ ಇಚ್ಛೆ ದೇವ ಬಲಿರ ಜಗಂಗಗಳ ಸಕ್ಕಿನಿಂದ ಮಿಕ್ಕಿ ಮೀರಿದ ರಕ್ತದೊಳ ಭಯವನ್ನಿಟ್ಟು ನಾವೇ ಮಿಕ್ಕಿ ಮೀರಿದದ್ದು ಸಮುದ್ರ ಪತನದೊಳಗೆ ಉದ್ಭವಿಸಿದ ಅಮೃತವನ್ನು ರಾಜಕರಿಗೆ ಕುಡಿದು ತಾವೇ ಕುಡಿಯಲು ಸಂತೆ ಮಾಡಿದ ತಕ್ಷಣಕ್ಕೆ ಅವರನ್ನು ಒದಿಸಿ ಅಮೃತವನ್ನು ಕುಡಿದ ಗಂಟೆಗಳು ಬಾಳೆ ಸಾರಥಿ ಹೋಗಿ ಬಲಿರ ಯಮ್ಮನನ್ನು ವಂಚಿಸಿದನೆಂದು ಆ ವಿಷ್ಣುವಿಗೆ ತೋರಿಸಿದ ಸೂರ್ಯಚಂದ್ರನೊಂಗಿ ಅವರ ಮಡದಿಯರ ಗಂಟಲಗಳನ್ನು ಹಾಕಿ ಮೆರೆಯುವ ಅಪ್ರತರ ಶುಭ್ರಪ್ರದೋಳ್ ವಿಭ್ರಾಜಿಸುವ ಭೃಂಗಿ ಮೊದಲಾದ ಪ್ರಥಮ ಕೋಟಿ ದಿವಂಜನ ಪ್ರಗೊಳಿಸುವ ಪ್ರತಾಪರುದ್ರ ಮೂರ್ತಿಯು ವಿಳಾಸ ಗಾಂಭೀರ್ಯ ದೇಶದಿಂದ ವೀರಾಜಿಸುವ ಜಲಂಧರ ಮಹಾರಾಜನ ಪಟ್ಟ ಪ್ರಧಾನರಾಗಿದ್ದ ಕುಲಶ್ರೇಷ್ಠ ಸೂರ್ಯಚಂದ್ರನ ಗಂಡಗಳಾದ ಬಲಿರ ರಾಮ ಮಹಾಮಂತ್ರಿಯಿಂದ ಜೈ ಬೇರೆ ನೋಡಿದ ಸಾಧ್ಯ ತಾವು ನಾವು ಮಹಾಮಂತ್ರಿ ಆದ್ದರಿಂದ ತುಂಗಾಲವಾದ ಬಂಗಾಳ ಮಂಟಪಕ್ಕೆ ಬಂದ ದಿವ್ಯ ಮಾನ್ಯ ಕಾಲಾರ್ಥವನ್ನು ದೇವ ದಿವ್ಯಗೊಂಡು ಪ್ರಭಾವ ಬಲಿರೇಯಲೈ ಸಾರಥಿ ಹೋಗಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಬಲಿರ ಹತಮರಾಜ ಧನುಜರೊಳಗೆಯನ್ನು ಸಾಧಿಸಿ ಆ ದೇವತೆಗಳನ್ನು ಸದೆಬಡೆದು ಜಲಂಧರ ಮಹಾರಾಜನಿಗೆ ಮಂತ್ರಾಲೋಚನೆ ಮಾಡಲು ಬರಳವಾಯಿತು ಕಂಡ್ಯ ಸಾರಥಿ ಒಳ್ಳೆ ಮಗುಗೆ ಬಿಡೋಣ ಜಾಗೃತಿ ಅವರು ಈ ರಕ್ತದ ಪುಷ್ಪಮಾಲೆಯನ್ನು ರಾಮಪಾತ್ರ ಮಾಡಿದವರಿಗೆ ಬಹುಮಾನ ಕೊಟ್ಟಿದ್ದಾರೆ ಸಣ್ಣ ಏಪ್ರಿಲ್ ಬಸವರು
ಅದೇ ಮಗ ಏ ಹುಡುಗಿ ಲಿಂಗಕ್ಕ ಬಾಟಿ ಅದೇ ಮಗ ನಾನು ನಿನ್ನ ಜೋಡಿಯಾಗಲ್ಲ ಬೆಂಗಳೂರಲ್ಲಿ ಪ್ರೀತಿ ಪಾತ್ರ ಹೇಳಿ ಬರ್ತೀರಾ ಕರಗಳ ಖಡ್ಗವನ್ನು ಪಿಡಿದ ಬಂದ ವೀರಾದಿ ವೀರ ನಮ್ಮ ತಾವುದಾರದ ಕಡೆ ಧ್ವನಿಯೇ ಭಾಗ್ಯಸಿರಿಯೇ ಎಂಟನೇ ರಕ್ತ ಸೊಂಟದಲ್ಲಿ ಕಟ್ಟಿಕೊಂಡು ಕುಂಟು ಕುದುರೆ ಮೇಲೆ ಏರಿಕೊಂಡು ಇಲ್ಲಿಂದ ಬಳ್ಳಾರಿಗೆ ಹೋಗಿ ಬಸ್ರು ಕೊಡ್ಗೋದು ಬಸ್ರು ಕೊಡ್ಮಾರಮ್ಮ ಒಂದು ಕೊರಕು ಮೊಸರು ಕೊಡೋದು ಕೇಳಲು ಎಲ್ಲ ಪುಸ್ತಕದಲ್ಲಿ ಬಟ್ಟೆ ನನ್ನ ಎಣ್ಣೆ ಅದ್ರ ಮೇಲೆ ಕೆಸರಾಕ್ಷಿಗೆ ಬಂತು ಅಂತ ಅರ್ಥವು ಎಣ್ಣೆ ಒಂದು ಕೊರಕು ಮೊಸರು ಕೇಳಲಿಕ್ಕೆ ಬಂದು ಎಂದು ಕಸವಾದ ತಾನು ಅಲ್ಲಿಂದ ಮೆಲ್ಲನೆ ತಪ್ಪಿಸಿಕೊಂಡು ಬಂದ ಬಿಸಿಕೊಂಡು ಸಾರಥಿ ನಾನಲ್ಲ ವಿನಿದೇವ ಏನು ಬೇಕಿದ್ದವ ನಾಮಾಂಕಿತವ
ಮಂತ್ರಿ ಸೇನಾಧಿಪತಿಗಳ ನಾನೊಂದು ಮಾತು ಹೇಳುವುದು ಚೆನ್ನಾಗಿ ಕೇಳಿದ್ರೆ ಅದೇನು ಚೆನ್ನಾಗಿ ಹೇಳೋದು? ಮಂತ್ರಿ ಸೇನಾಧಿಪತಿಗಳೇ ಚೆನ್ನಾಗಿ ಕೇಳಿದ್ರೆ
ಇವರಿಗೆ ರೊಕ್ಕ ಕಟ್ಟಾರ ಏನು ಕಟ್ಟಾರ ಆಕ ಕಟ್ಟಾರ ಪಾಪ ಅವರಿಗೆ ನನ್ನ ಅನಂತ ವಂದನೆಗಳು. ನಾವು ಕೇತು ರಾಕ್ಷಸರೇ ಅಸಹಾಯ ಸೂರನೇ. ಸ್ವಾಮಿ ಮುನೇಂದ್ರ ಯಾವ ಲೋಕ ಸಂಚಾರ ಮಾಡಿ ಬಂದಿರಿ, ಯಾವ ಲೋಕದಲ್ಲಿ ಏನೇನು ಹೊಸ ವರ್ತಮಾನ ಕಂಡಿರಿ, ಸ್ವರ್ಗ ಮತ್ತು ಪಾತಾಳ ಲೋಕಗಳಲ್ಲಿ ಸುತ್ತಿ ಬಂದಿರುವಿರಿ. 10 ದಿಕ್ಕು 14 ಲೋಕಗಳಲ್ಲಿ ಯಕ್ಷರಾಕ್ಷ ಸಾಧುವು ಈ ದುರಂತವನ್ನು ಸರಿ ಸಮರಾದರೆ ಎಲ್ಲರ ಪರಾಕ್ರಮಗಳು ಎಲ್ಲರೂ ಕಂಡಿರ ಹೇಗೆ ಅವರನ್ನು ತೋರಿಸು ಎಲ್ಲ ಪರಾಕ್ರಮವನ್ನು ಅಹೋ ದಾನವೇಂದ್ರ, ಇದರ ಮಂಡಲದಲ್ಲಿ ಅವರ ಹುಂಡಗಳ ಚಂಡಾಡಿ ಈಗ ಸಂತಾಳಕ ತಟ್ಟ ಅವರನ್ನು ಕುಟ್ಟ ಆಕಾಶದಿಂದ ಅವರ ಟಂಕವನ್ನು ಮುರಿಯುವೆ. ಈ ಜಗದೊಳಗೆ ನಾನೇ ಜಗತ್ತಟ್ಟಿ ಎಂದು ಮರೆಯುವ ಮುನಿವರ್ಯ ಅಹೋ ಜಗಂಧರ ನಾವು ಕೇಳು ಅಹೋ ಸ್ವಾಮಿ ನಾರದರೇ, ಚೆನ್ನಾಗಿ ಹೇಳುವಂತೆ ಅದೇನು ವಿಸ್ತಾರವಾಗಿಲ್ಲ ಸ್ವಾಮಿ ನಾರದರೇ. ಸ್ವಾಮಿ ಮುನೇಂದ್ರ, ಮೂರು ಲೋಕ ಸುತ್ತಿ ಬಂದೆ, ಆದರೆ ನಿನ್ನಂತ ಕಡು ಪರಾಕ್ರಮಿ ಸಾಲೆಯನ್ನು ಇದುವರೆಗೆ ನಾನು ಎಲ್ಲಿಗೂ ನೋಡಿಲ್ಲ. ಹೌದೇನು ಸ್ವಾಮಿ ನಾರದರೇ? ಅಹೋ ಜಗಂಧರ ಮಹಾರಾಜ, ಸ್ವಾಮಿ ನಾರದರೇ, ಪುರ ನರ ಗರುಡ ಗಂಧರ್ವರು ನಿನ್ನ ಸರಿಸಮನದ ಯಾರು? ಈ ದಾರಿ ನೋಡು ಕಾರ್ಖಾನೆನು ಜಗಂಧರ. ಸ್ವಾಮಿ ಮುನೇಂದ್ರ, ನಿನ್ನ ಪರಾಕ್ರಮವನ್ನು ದೇಶ ದೇಶಗಳಲ್ಲಿ ಅತಿ ಪರಾಕ್ರಮ ಎಂದು ಸೌದುದೆ. ದೈತ್ಯ ಶಿರೋಮಣಿ, ಸ್ವಾಮಿ ಮುನೇಂದ್ರ, ನೀನು ಪ್ರಮುಖ ಪರಾಕ್ರಮಿ, ಗಂಡಗಳಿಗೆ ಸರಿ. ಆದರೆ ಆ ಮದಂಡರಾದ ದೇವತೆಗಳು ಚಂಡಪ್ಪರು ಚಂಡ, ನಿನಗೂ ನಿನ್ನ ತಂದೆಗೂ ಎಂಥ ಮೋಸ ಮಾಡಿ ಸ್ವಾಮಿ ಮುನೇಂದ್ರ, ಛೀ ಛೀ, ದಾನವ ಕೂಸಿನಾದ ನೀನು ಬಾಯಿ ತುಂಬ ಮಾತನಾಡಿ ಒಗಳುಕೊಳ್ಳುತ್ತಿರುವೆ. ಸಾಕು
ಕೇಡು ಬಗೆದವರನ್ನು ಶಿಕ್ಷಿಸಿದೆ. ಕೈಗಟ್ಟಿಕೊಂಡು ಕುಳಿತಿಯಲ್ಲ ಜಲಂಧರ, ಸ್ವಲ್ಪ ಆಲೋಚನೆ ನೋಡು ಮುಂದಿನ ವಿಚಾರ. ಅಹೋ ಸ್ವಾಮಿ ನಾರದರೆ, ಜಲಂಧರ ಮಹಾರಾಜ ರುದ್ರ ಭಯಂಕರ ಭದ್ರ ಮೂರ್ತಿಯಾದ ಜಲಂಧರ ಆರ್ಭಟಕ್ಕೆ ಭೂಗರ್ಭ ವಿಭಾಗವಾಗಿ ದುರ್ಬಲ ಸಿಂಹ ಸಾಧ್ಯಾರ್ಥಿಗಳು ಆರ್ಭಟಿಸಿದ ಅಹೋ ಜಲಂಧರ ಸ್ವಾಮಿ ನಾರದರೆ, ಅಹೋ ದಾನವೇಂದ್ರ ಎನ್ನ ತಂದೆಗೆ ಮೋಸ ಮಾಡಿದ ಮೂರ್ಖರ ಮಡದಿಯರನ್ನು ಹಿಡಿದೊಯ್ದು ಈ ಜಲಂಧರಪುರಕ್ಕೆ ಪತ್ರ ಕಾಳಿಯ ಮುಂದೆ ಬಲಿಯನ್ನು ಕೊಡದಿದ್ದರೆ ನಮ್ಮ ತಂದೆಯಾದ ಸಮುದ್ರ ರಾಜನ ಮಗನಾಗಿ ಹುಟ್ಟಿ ಸಾರ್ಥಕವೇ? ಆ ಅಡಮರಾರು ಎನ್ನ ಮುಂದೆ ತಿಳಿಸೋ ಮುನಿವರ ಜಲಂಧರ ಸಾರ್ವಭೌಮ ಇಂದಕ್ಕೆ ದಾನವ ಬದಿವಾದ ದೇವತೆಗಳು. ಜಲಂಧರ ಸ್ವಾಮಿ ನಾರದರೆ, ಅದೇನು ಚೆನ್ನಾಗಿಲ್ಲ ಸ್ವಾಮಿ ನಾರದರೆ. ಅದೇನು ವಿಸ್ತಾರವಯ್ಯ ಸ್ವಾಮಿ ನಾರದರೆ. ಸ್ವಾಮಿ ಮನೇಂದ್ರ, ಇಂದಕ್ಕೆ ದಾನವ ಬದಿವಾದ ದೇವತೆಗಳು ನಿಮ್ಮಿಂದ ಪರಾಭವ ಹೊಂದಿ ಕದೋಗಳು ಅಸಂಖ್ಯರಾಗಿ ಮೊಳೆತಿದ್ದರು. ಹೌದೇನು ಸ್ವಾಮಿ ನಾರದರೆ? ಮರಣದಿಂದ ಮುಕ್ತರಾಗಿ ಅಮರರೆಲ್ಲರೂ ಒಟ್ಟು ಕೂಡಿ ಮಂತ್ರಾಲೋಚನ ಗೈದು ಸಮುದ್ರ ಮಧ್ಯದಲ್ಲಿ ಅಮೃತವನ್ನ ತೆಗೆಯಲಿಕ್ಕೆ ಅಹೋ ದಾನವೇಂದ್ರ ಸ್ವಾಮಿ ನಾರದರೆ, ಮೇಲ ಪರ್ವತವನ್ನು ಕಡುಗೋಲವನ್ನಾಗಿ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿ ಒಂದು ಕಡೆ ವಜ್ರದ ಕಡೆಗೆ ರಾಮದರು ಎಂದು ನಿಮ್ಮ ತಂದೆಯಾದ ಸಮುದ್ರ ರಾಜ ನನ್ನ ಬದಲಿಗಳೇನೋ ಅಹೋ ದಾನವೇಂದ್ರ ಎಂತ ಮೋಸ ಮಾಡಿದ್ರು ಸ್ವಾಮಿ ನಾರದರೆ. ಜಲಂಧರ ಸ್ವಾಮಿ ಮನೇಂದ್ರ, ಆಗ ನಾವು ದೇವತೆಗಳಲ್ಲಿ ಇದ್ದು ದೇವತೆಗಳಿಗೆ ಸಹಾಯ ಮಾಡಿದನು ರಾಜ ಸಾಂದ್ರಮನ ತೇಜ. ಅಯ್ಯೋ ಅಯ್ಯೋ, ನಮ್ಮ ತಂದೆಯನ್ನ ಆ ಕುಲ ದೇವತೆಗಳು ಮಟ್ಟಿಸಿದರೆ ಶಿವ ಶಿವ, ಇದನ್ನು ನಾನು ಹೇಗೆ ಸೇರಿಸಲೇ? ಬಲಿನ ಆ ದುರ್ಬಲ ದೇವತೆಗಳು ನೀನು ತಂದು ಈ ನರ ಉಳಿಸಿ ಅವರ ಹೆಂಡಂತರ ಬಂದು ಮಾಡದಿದ್ದರೆ ಬಲಿನ ಕಂಡುಗಳೆಂಬ ಸಾರಭೂಮಿ ಹೆಸರಾಗ್ತಕ್ಕೆ. ಏ ಮಂತ್ರಿ ಸೇನಾಧಿಪತಿಗಳೇ, ಅಹೋ ರಾಜ, ನೀವು ಇದ್ರ
ಸಾಧು ಅವರ ಸರಸದ ನುಡಿಯನ್ನೇ ಕೇಳಿದೆ ರಾಜರು ಸುರಗಿ ಸಹಾಯ ಮಾಡಿದರು. ಹಾ ಆಗ ಸಮುದ್ರ ಮಂಥನ ಮಾಡಿದ ಸಿದ್ಧರಾಜರ ಹಾ ಅಹೋ ಸಾರ್ವಭೌಮನ ಜನಗಳೇ ಅಹೋ ಮಂತ್ರಿಶೇಖರ ಗೋವಿನ ಮೊದಲ ಕೊಟ್ಟ ಮಾತನ್ನು ಅವರನ್ನು ಮೋಸ ಮಾಡಿದ ರಾಜ ಅಲ್ಲಿಕೊಂಡಿದ್ದೇನೆ. ಬಲಿಯ ಕೇತುವೆ ಅಹೋ ರಾಜ ಮಂದಮತಿಗಾದ ದೇವತೆಗಳ ರಾಕ್ಷಸರನ್ನು ಕ್ಷಣ ಕ್ಷಣಕ್ಕೆ ಸೋಲಿಸುತ್ತಿರುವರು. ಹಾ ಅಹೋ ಸ್ವಾಮಿ ನಾರದರೆ ಅಹೋ ಜಲಂಧರ ಸಾರ್ವಭೌಮ ಮಂದಮತಿಗಳ ಮುಂದೇನು ಮಾಡಿದರೆ ವಿವರವಾಗಿ ತಿಳಿಸೇ ಮುನಿಪ. ಆ ದೇವತೆಗಳ ಮಾಡಿರುವುದು ನೆನಪಿಸಿಕೊಂಡರೆ ಕೇಳು ರಾಕ್ಷಸ ಕುಲ ಚಕ್ರವರ್ತಿ ವಿವರಿಸುವೆ. ಅದೇನು ಜಗನ್ನಾಥ ಸ್ವಾಮಿ ನಾರದರೆ ಅಹೋ ರಾಜ ಅಹೋ ಸ್ವಾಮಿ ನಾರದರೆ ದೇವದಾನವರು ಸೇರಿ ಸಮುದ್ರವನ್ನ ಮಜಿಸುವಾಗ ಅಲೋ ಜನಿಸಿ ಸಮಸ್ತ ಪ್ರಾಣಿ ಕೋಟಿಯಂ ಸುಡಪಡಿಯಿತು ಕಂದಿಯ ರಾಕ್ಷಸೇಂದ್ರ. ಅಹೋ ಸ್ವಾಮಿ ನಾರದರೆ ಅಹೋ ದಾನವೇಂದ್ರ ಆ ಮದಂದರ ಮೋಸಕ್ಕೆ ತಕ್ಕಂತಾಯ್ತು ಮಿಕ್ಕಿ ಮೀರಿ ಸೊಕ್ಕಿನಿಂದ ಮೆರೆಯುವ ಆ ದೇವತೆಗಳಿಗೆ ನಮ್ಮ ತಂದೆಯನ್ನು ಭಯಂಕರ ಹಾಲಾಲವನ್ನು ಹುಟ್ಟಿಸಲು. ಅಹೋ ಅಹೋ ನಾರದರೆ ಅಹೋ ಜಲಂಧರ ಸಮುದ್ರ ರಾಜನ ಹುಟ್ಟಿಸಿದ ವಿಷದಿಂದ ಕೆಟ್ಟ ಯೋಚನೆ ಮಾಡಿ ಕೈ ಕಟ್ಟಿಕೊಂಡು ಕುಂತಿಯಲ್ಲವೇ ಸ್ವಾಮಿ ಸತ್ಯ. ಅಹೋ ಧನುಜೇಂದ್ರ, ಅಹೋ ಮಂತ್ರಿ ದೇವತೆಗಳ ಒದಗಿದ ಈ ಕಷ್ಟಂ ನೋಡಿ ಆ ಸಿಸ್ಟಮ್ ನಾಚ ಮಾಡುವ ಶ್ರೇಷ್ಠ ನಾಟ ಶಂಭು ಇಂಬುಗೊಳ್ಳದೆ ಅಂಬುದಿಯಲ್ಲಿ ಹುಟ್ಟಿ ವಿಷವನ್ನು ಕುಡಿದ ವಿಷಗಂಡನಿಂದ ಮೆರೆದ ದೇವತೆಗಳ ರಕ್ಷಿಸಿದರು. ಕೇಳಿಯ ದೊರೆಯೇ ಭಾಗ್ಯದ ಸಿರಿಯೇ. ಹಾ ಅಹೋ ರಾಜ ಅಹೋ ಮಂತ್ರಿ ಆಮೇಲೆ ನಿಮ್ಮ ಹೊಡೆ ಹುಟ್ಟಿದಾದ ಅಗ್ರಜನಾದ ಚಂದ್ರಮಾದನೆಂದು ಆ ಪರಮೇಶ್ವರ ಪಡೆದು ಹೊಳೆ ಅವನ ಸಣ್ಣ ತಿಳಿದವ ಛತ್ರಿ ರಾಜ ಸಾಂದ್ರನ ಹೆಜ ಜಲಂಧರ ಸಾರ್ವಭೌಮ ಸ್ವಾಮಿ ನಾರದರೆ ತಿಳಿದೆ ಆ ದೇವತೆಗಳು ಮಾಡಿದ ಮರ್ಮ. ಹಾ ಹೀಗೆ ಬಂದಾದ ಮೇಲೆ ನಿಮ್ಮ ತಂದೆಯ ಗರ್ಭದೋಳು ಹಾ. ಕಾಮುದೇನು ಕಲ್ಪವೃಕ್ಷ ಐರಾವತ ಉಪೇಶ್ರವ ಮುಂತಾದ ಬೇಡಿದ ಇಷ್ಟಾರ್ಥಗಳನ್ನು ನೀಡೋ ದೇವತೆಗಳು ಹುಟ್ಟಿದವು. ಹೌದೇನು ಸ್ವಾಮಿ ನಾರದರೆ ರಾಜೇಂದ್ರ ಸ್ವಾಮಿ ನಾರದರೆ ಅವುವನ್ನ ಗಟ್ಟಿಯಾಗಿ ಇಟ್ಟುಕೊಂಡನು ಆ ದೇವೇಂದ್ರನು. ಅದಾದ ಮೇಲೆ ಈ ಒಬ್ಬ ಸುಂದರಿಯಾದ ಲಕ್ಷ್ಮಿಯೂ ಜನಿಸಿದಳು. ಅವನನ್ನು ತನ್ನ ಮಡಿದಿಯನ್ನಾಗಿ ಮಾಡಿಕೊಂಡನು ಆ ವೈಕುಂಠ ಬಡಿಯನು. ಬಡಿಯಲ್ಲಿ ಅಮೃತ ಹುಟ್ಟಿದ ರಾಜ ಗೌಕೋಟಿ ತೇಜ. ಬಲಿದೇವನ ಸಾರಥಿ ಕೇಳಿಯ ಈ ದುರ ದೇವತೆಗಳು ಮಾಡಿದ ಮೋಸದ ರೀತಿ ಹೇಗಿದ್ದೇವ? ಅಯ್ಯೋ ನಮ್ಮ ತಂದೆಯನ್ನು ಮತಿಸಿ ಅದರ ಸೌಖಾರ್ಯವನ್ನು ಅಪರಿಸಿದನು. ಒಡ ಹುಟ್ಟಿದವರನ್ನು ಬಿಡಿದ ಕಿಡಿಗೇಟನ್ನು ಇಡುವ ಇದು ಕಾಡ ತೆರವರು ಎಡೆಬುಡಿಯನ್ನು ಕಟ್ಟಿ ಕಡು ಕಷ್ಟವನ್ನು ಕೊಟ್ಟು ಬಿಡುವ. ಅವರ ಮನಸ್ಸಿನ ಸಡಗರದಿಂದ ಹಿಡಿದಳು ಬಂಡೆಯನ್ನೆಲ್ಲ ಬರೆಯದಿದ್ದರೆ ನಾನು ಬದುಕಿದ ಸಾರ್ಥಕವೇನೋ. ಆ ಸಾರಥಿ ಹೌದಿ ತಗೊಂಡು ಹೃದಯದ ಎಣ್ಣೆಯ ಕೋಪದ ರಭಸಕ್ಕೆ ವೈದಿಗಳ ಹೃದಯಗಳು ಬೆರಳು ಮಾಡಿಬಿಟ್ಟಿದವು. ಹೌದಿ ಸ್ವರ್ಗ ಮತ್ತು ಪಾತಾಳ ಲೋಕಗಳಿಗೆ ಚಟ್ಟರನ್ನು ಸಿಡಿಲಿನ ಅಪ್ಪರಿದ ಇಟ್ಟುಕೊಂಡು ಕಪ್ಪು ಖಂಡನನ್ನು ಗೆದ್ದು ಸಂಭ್ರಮದ ಸುರಪರ ಬಾಯಲ್ಲಿ ಕೆರೆಯಿಡುವುದು. ಅವರ ಗರ್ಭವನ್ನು ಇಬ್ಬಾಗ ಮಾಡಿದರೆ ಅವರ ಗರ್ಭವನ್ನು ಇಬ್ಬಾಗ ಮಾಡಿದರೆ ಮುನಿಪ ಅಹೋ ದೈತ್ಯ ಶಿರೋಮಣಿ, ಅಹೋ ಸ್ವಾಮಿ ನಾರದರೆ ತಿಳಿದಿದರ ವಿಚಾರ ಹಾ ನಿನ್ನಲ್ಲಿ ಅಂತ ಪೊಲೀಸ ಪರಾಕ್ರಮ ಇದ್ದರೆ ಹಾ ದೇವತೆ ಕೂಡ ಯುದ್ಧವನ್ನ ಮಾಡಿ ಯುದ್ಧ ಬಿದ್ದಾಗಿ ನೀವು ಸ್ವಾಧೀನ ಮಾಡಿಕ. ಇಲ್ಲದಿದ್ದರೆ ನಿನ್ನ ಯೋಚನೆಗಳನ್ನು ಬಿಟ್ಟು ಕೈಗಟ್ಟಿಕೊಂಡು ಗಟ್ಟಿಯಾಗಿ ಅರಮನೆಯಲ್ಲಿ ಕುಳಿತುಕೋ. ಏನೋ ಯಾವ ಮೋಸದಿಂದ ನಾನು ಯುದ್ಧ ವಿಚಾರವನ್ನ ಹೇಳಿ ಮುಂದೆ ದಾರಿಯನ್ನು ತೋರಿಸಿದೆ. ರಾಜೇಂದ್ರ ರಥಪುಣ ಸಾಂದ್ರ. ಅಹೋ ಸ್ವಾಮಿ ನಾರದರೆ ಅಹೋ ದಾನವೇಂದ್ರ ನಾನು ಸ್ವರ್ಗಕ್ಕೆ ಅಧಿಪತಿ ಎಂದು ಡಬ್ಬವನ್ನು ಕೊಚ್ಚಿಕೊಂಡರೆ ಬಲಿದ
ಜನರಿಂದೆ ಸರ್, ಇದೇ ಗ್ರಾಮದಲ್ಲಿ ದಿಟ್ಟಿ ವೆಂಕಟೇಶ್ವರು ನನ್ನ ಅಲ್ಪ ಕಲೆಯನ್ನು ಮೆಚ್ಚಿ ಈ ಪ್ಯಾಂಟ್ ಶರ್ಟ್ ಅನ್ನು ನನಗೆ ತಂದು ಕೊಟ್ಟಿದ್ದಾರೆ. ಆ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ದಿಟ್ಟಿ ವೆಂಕಟೇಶ್ವರಿಗೆ. ಸೇನಾಧಿಪತಿಯಾದ ಕೇತು, ಓಹೋ ರಾಜ, ಈ ಕ್ಷಣದ ಚತುರಂಗದ ಬಲದಲ್ಲಿ ಸಿದ್ಧವಾಗಿದೆಯೋ ಚಂದ್ರಲೋಕಕ್ಕೆ ದಾಳಿ ನೀಡಲು ಜೈಭೈರವ ನೋಡಿಸೋ. ಲೇ ಮಂತ್ರಿ ಆದ ರಾಹು, ಅಹೋ ರಾಜ, ತೀರ್ವದಿಂದ ಅಂತಃಪುರಕ್ಕೆ ಹೋಗಿ ಎನ್ನ ಮಡದಿಯ ಆದರಿಂದ ಆದೇವಿಯನ್ನು ಬರ ಹೇಳುವಂತನಾಗು ಮಂತ್ರಿ. ಓಹೋ ರಾಜ, ನಿನ್ನ ಇಚ್ಛೆದಂತೆ ದೇವೇಂದ್ರ ಹದವನನ್ನು ಸೆರೆಗಿಡಬೇಕಲ್ಲಿ ನಮ್ಮ ರಾಜವನ್ನು ನಿಯಮವನ್ನು ಕೊಟ್ಟರು. ಬಿಡುವಂತಹ ಸಾರಥಿ ಉಳಿದ ದೇವೇಂದ್ರ ಗತಿ. ಸರ್, ಬಸಾಪುರ ಇರಪ್ಪವರು ಈ ಮೆಂಗಳೂರವನ್ನು ನಾರದನ ಪಾತ್ರಕ್ಕೆ ಬೊಮ್ಮನ ಕೊಟ್ಟಿದ್ದಾರೆ. ಕೊನೆಕತೆ ರಾಜಪ್ಪ ಅವರು ಈ ಗುಲಾಬ ಹಾರವನ್ನು ಸರ್, ಜಮಲಾಪುರ ಉಳ್ಳಪ್ಪ ಅವರು ಈ ಬೆಂಗಳೂರನ್ನು ನಾರದನ ಪಾತ್ರಕ್ಕೆ
ಇಲ್ಲ ಇಲ್ಲ ನಮ್ಮ ಪಿಳ್ಳೆ ವಾಸ್ತಾಗ ಬಂದಪ್ಪ ಕಾಕೋದಿಕ್ಕೆ ನೀವು ಹೆಚ್ಚಿನಪ್ಪ ಮಲ್ಲಪ್ಪ ಅವರು ಈ ದಿವಸದ ದೊಮ್ಮೂರು ವೆಂಕಪ್ಪ ತಾತು ಅದೇ ರೀತಿ ನಮ್ಮ ಆದಿದೇವತೆ ದೇವಮ್ಮವ್ವ ಮತ್ತು ಹಿರಣ್ಯ ಸ್ವಾಮಿ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ದೊಮ್ಮೂರು ಗ್ರಾಮದಲ್ಲಿ ಎಷ್ಟು ವಿಪರೀತ ಹಳೆಯ ಸುಂದರ ಪೌರಾಣಿಕ ನಾಟಕ ಪೌರಾಣಿಕ ಆಟ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆಪ್ಪ ಅಂತಂದ್ರೆ ಎಲ್ಲರೂ ಮುಂದೆ ಕೂತ್ಕೊಂಡಿರೋರನ್ನ ಎಲ್ಲರನ್ನು ನೋಡ್ತಾ ಇದ್ರೆ ನಗು ಮಕ್ಕಳಿಂದ ಅಷ್ಟೇ ಸಂತೋಷ ಉಂಡಷ್ಟು ಸಂತೋಷ ಆಗ್ತಾ ಇದೆ. ನಿನ್ನೆ ತಾನೇ ಮಂಡತ್ತಿನ ಅಮಾವಾಸ್ಯೆ ಎಲ್ಲ ದೊಮ್ಮೂರು ಗ್ರಾಮದವರಿಗೆ ರೈತ ಬಾಂಧವರಿಗೆ ಶುಭಾಶಯಗಳು ಹೇಳ್ತಾ ನಮ್ಮ ಹನುಮಂತು ಮಲ್ಲಿ ಹೋದ ಸತಿನೇ ನಾವು ಬರ್ಬೇಕಾಗಿತ್ತು. ನಾನು ಊರಲ್ಲಿದ್ದಿಲ್ಲ, ಬಳ್ಳಾರಿಯಲ್ಲಿದ್ದಿಲ್ಲ, ಬೇರೆ ಊರಲ್ಲಿದ್ದೋಸ್ಕರ ಅವತ್ತು ಬರೋಕ್ಕಾಗಲಿಲ್ಲ. ಇದು ಒಂದು ಕ್ಷಮೆ ಇರಲಿ. ಯಾಕಪ್ಪ ಅಂತಂದ್ರೆ ನನಗೆ ಯಾವಾಗ ಇವರಿಬ್ಬರು ಫೋನ್ ಮಾಡತ್ಲೆ ಹುಟ್ಟಿದ ಊರನ್ನತ್ಲೆ ಉಂಡಷ್ಟು ಸಂತೋಷ ಆಗ್ತದೆ ನಮಗೆ. ಯಾಕಂತಂದ್ರೆ ಯಾವತ್ತು ದೊಮ್ಮೂರು ನನಗೆ ನನ್ನ ಆಚೆ ಕಳಿಸಿರೋದಕ್ಕೆ ಇವತ್ತು ಈ ಆಟದ ಮುಖಾಂತರ ಬಹಳ ದಿವಸ ಆದ್ಮೇಲೆ ಆದ್ರೂ ಕೂಡ ಒಂದು ಕೃತಜ್ಞತೆ ಹೇಳಕ್ಕ ಇದೊಂದು ವೇದಿಕೆ. ಅದೇ ರೀತಿ ಇವತ್ತು ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಇವತ್ತು ಕಲ್ತಿರೋದು ಎಲ್ಲರೂ ನಮ್ಮ ಆಟದಲ್ಲಿರೋ ಪಾತ್ರಧಾರಿಗಳನ್ನ ನೋಡಕ. ಈಗ ನಾವು ಹೆಚ್ಚಿಗೆ ಈ ವೇದಿಕೆ ನಾವು ವೇದಿಕೆ ಮೇಲೆ ಇರೋರೆಲ್ಲರೂ ಹೆಚ್ಚಿಗೆ ವೇದಿಕೆ ತಗೊಂಡ್ರೆ ಅದೇನು ಹೇಳ್ತಾರಲ್ಲ ಶಿವ ಪೂಜೆಯಲ್ಲಿ ಕಾಡಿ ಬಿಟ್ಟಂಗೆ ಆಗ್ತದೆ. ಯಾಕಂತಂದ್ರೆ ಈ ಆಟ ಚೆನ್ನಾಗಿ ಸುಂದರ ಆಟಪ್ಪ ಅಂತಂದ್ರೆ ಬಹಳ ರೀತಿ ಆ ಒಂದು ಒಳ್ಳೆ ರೀತಿಯಿಂದ ಪಾತ್ರಧಾರಿಗಳನ್ನ ಎಲ್ಲರೂ ನಾವು ಈ ಆಟ ನೋಡಿ. ಯಾಕಪ್ಪ ಅಂದ್ರೆ ಇವತ್ತು ಪೌರಾಣಿಕ ಆಟ ಇವತ್ತಿಗೂ ಕೂಡ ಪ್ರಸಿದ್ಧ ಹಳ್ಳಿ ಊರುಗಳಲ್ಲಪ್ಪ ಅಂತಂದ್ರೆ ಇದೊಂದು ಉದಾಹರಣೆ. ಮೊನ್ನೆ ಕೊಲ್ಲಗುಂದಲ್ಲಿ ಕೂಡ ಆಟಕ್ಕೆ ಹೋಗಿದ್ವಿ. ಒಂದೇ ಊರಲ್ಲಿ 2 ಕಡೆ ಆಟ. ಕೊಲ್ಲಗುಂದೆ ಗ್ರಾಮದಲ್ಲಿ ಒಂದೇ ಊರಲ್ಲಿ 2 ಆಟ. ಇಲ್ಲಿ ಕೂಡ 28ನೇ ತಾರೀಕು ಮತ್ತೆ ಇವತ್ತು ಆಟ ಆಡ್ತಾ ಇದ್ದೀರಪ್ಪ ಅಂತಂದ್ರೆ ಇವತ್ತು ಹಿಂದೆ ಪೌರಾಣಿಕ ಹಿಂದೆ ಹಳೆ ಕಲೆಗಳನ್ನ ಕೂಡ ಆಟಗಳನ್ನ ಕೂಡ ಆಡ್ತಾ ಇದೀವಿ. ಮುಂದಿನ ಪರಂಪರೆಗೆ ಮಕ್ಕಳಾಗ್ಲಿ ಮರಿ ಮೊಮ್ಮಕ್ಕಳಾಗ್ಲಿ ಇನ್ನೊಬ್ಬರಿಗೂ ಕೂಡ ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ಆಟಗಳು ಆಡ್ತಾ ಇದ್ರೇನೆ ಗೊತ್ತಾಗ್ತದೆ ಏನನ್ನೋದು ಹಿನ್ನೆಲೆ. ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ ಒಂಥರ ಡಿಜಿಟಲ್ ಯುಗ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ನೊಂದು ಬರೇ ಮೊಬೈಲ್ಗಳಲ್ಲೇ ಇವತ್ತು ನಾವು ಎಲ್ಲ ಮೊಬೈಲ್ಗಳಲ್ಲೇ ಸೀಮಿತ ಆಗಿಬಿಟ್ಟಿವಿ. ಒಂದು ಬರೇ ಮೈಂಡಿಗೆ ಕೆಲಸ ಕೊಡ್ತಾ ಇದೀವಿ ಹೊರತಾಗಿ ಫಿಸಿಕಲ್ ಆಗಿ ನಾವು ಒಂಥರ ಕೈಗೆ ಮೈಗೆ ಆಗಲಿ ಇನ್ನೊಂದು ರೀತಿ ಆಗಲಿ ಯಾವುದೋ ಒಂದು ರೀತಿ ಕೆಲಸ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇಂಥ ಆಟಗಳು ಇದೇ ರೀತಿ ಕೂಡ ಮುಂದೆ ಕೂಡ ಬರಲಿ. ಇದೇ ರೀತಿ ಕೂಡ ಒಳ್ಳೆ ದೊಮ್ಮೂರಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಎಷ್ಟು ಖುಷಿಯಿಂದ ಆಟ ನೋಡ್ತಾ ಇದ್ದೀರಿ. ಆಟ ನೋಡಲಿ, ಎಲ್ಲರೂ ಪಾತ್ರಧಾರಿಗಳು ಸಂತೋಷಪಡಿಸಿ. ಅದೇ ನಿನ್ನೆ ತಾನೇ ಮೆಣತಿನ ಆಶೀರ್ವಾದದಿಂದ ಮುಂದೆ ರೈತರಿಗೆ ಒಳ್ಳೆ ಬೆಳೆ ಮಳೆ ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಇವತ್ತು ಈ ಆಟದ ಮುಖಾಂತರ ಎಲ್ಲರನ್ನು ನೋಡೋಕೆ ಒಂದು ವೇದಿಕೆಯಲ್ಲಿ ಎಲ್ಲೋ ಬರ್ತಾ ಇರ್ತೀವಿ. ಯಾವತ್ತು ಮದುವೆ ಮುಂಜೆಯಿಂದ ಬರ್ತಾ ಇರ್ತೀವಿ, ಹಾಗೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಹನುಮಂತು ಮಲ್ಲೆ
ಇವತ್ತು ಎಲ್ಲರೂ ನಿಮ್ಮನ್ನು ಒಂದೇ ಒಂದು ವೇದಿಕೆಯಲ್ಲಿ ನಾವು ಇಷ್ಟು ಜನ ಇವತ್ತೇನಿದ್ದೀವಿ ಒಂದು ವೇದಿಕೆಯಲ್ಲಿ ಎಲ್ಲರೂ ಇರೋದು ಮತ್ತೆ ತಾವೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ವೇದಿಕೆ ಅಲಂಕರಿಸುವಪ್ಪ ಅಂತಂದ್ರೆ ನಮ್ಮ ದೊಮ್ಮೂರಿನ ಪುಣ್ಯ ನಮ್ಮ ಪುಣ್ಯ ಅಂತ ಹೇಳಿ ಅಂದ್ಕೊಂಡು ಎರಡು ಮಾತುಗಳು ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್. ಎಲ್ಲ ಸುತ್ತಮುತ್ತಲಿನಿಂದ ಬಂದಂತ ಎಲ್ಲ ಗ್ರಾಮದ ಹಿರಿಯರು, ಹಿರೇಶಪ್ಪಣ್ಣರು, ಜನಾರ್ದನ ರೆಡ್ಡಿಯವರು, ನಮ್ಮ ಕರೆಗೆ ರಾಮಣ್ಣವರು ನಮಗೆಲ್ಲ ಬಹಳ ಸಹಕಾರ ಮಾಡಿದಾರ. ನೀವು ಆಡ್ರಪ್ಪ, ನೀವು ಏನು ಕೆಲಸ ಮಾಡ್ತೀರಿ ಮಾಡ್ರಿ, ನಾವು ನಿಮ್ಮಿಂದ ಇರ್ತೀವಿ, ಪ್ರತಿಯೊಂದು ಕೆಲಸಕ್ಕೂ ನಾವು ಎದ್ದೇ ಇರ್ತೀವಿ ಅಂತೇಳಿ ನಮಗೆ ಬಹಳ ಸಹಾಯ ಮಾಡಿ ಮತ್ತೆ ಬೆಂತೊಟ್ಟಿ ನಮಗೆ ಧೈರ್ಯನ ಹೇಳಿದಂಥ ಊರಿನ ಹಿರಿಯ ಮುಖಂಡರಿಗೂ, ಎಲ್ಲರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದೇನೆ. ಕಾಳಿ ಮಂಜುನಾಥ್ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಗ್ರೂಪ್ ತೆಗಿಯಾಗ ನಿಂತ್ಕೊಂತಾರೆ ನೋಡಿ. ಚಿಲ್ಲರ್ ಸಾಹೇಬಣ್ಣವರು ರಕ್ತ ರಾತ್ರಿಯಲ್ಲಿ ಭೀಮನ ಪಾತ್ರ ಮಾಡಿದಂಥವರು ಎರಡು ಮಾತುಗಳನ್ನು ಹೇಳ್ಬೇಕಂದು ತಮ್ಮಲ್ಲಿ ವಿನಂತಿ. ಪಾಂಡವ ವೃತ್ತಿ ತಲೆಗೇರಿದ ಶೋಕದ ವೇಷದಲ್ಲಿ ಪಾಂಡವ ವೃತ್ತಿಯನ್ನು ಬಡಬಡಿಸುವ ಪರಿಮಿತದ ಮಲ್ಲನಾದ ಅಶ್ವತ್ಥಾಮ ಗೆಲುವನ್ನು ಕರಗಿಸಿ ಬಿಡುವೆ. ಪಾಂಡವರ ಜೀವಿತವೇ ಸಾಂಖ್ಯ, ನಮ್ಮ ಬಲ್ಲಿದ ಕೊಲ್ಲನೆ ಕಪಿಲ, ಕುರುಕ್ಷೇತ್ರವೇ ಹೋಗಲು ಪಾಂಡವರ ಹೋರಾಟವೇ ಕಠಿಣ ಸಾಧನೆ ಎಂದಿರೆ ಮೂರ್ತಿವಂತ ವಿಜ್ಞಾನಿಯಾಗಿರಲಿ ಆ ಕಾರಣನ ತಲೆ ತೆಗೆದವರ ಸಾಂಖ್ಯರು ಈ ಕುಂತಿಯ ಮಕ್ಕಳು. ಶಬಾಷ್. ಭೀಮ ಅಂದ್ರೆ ಭೀಮ.